ಅಯ್ಯಯ್ಯೋ ವಿಡಿಯೋ ಆ ಮನೆ ಹಾಳಾಗೋಗ. ಮೀನು ಮುಟ್ಟಿ ಇಲ್ಲಿ ಮೀನು ಮುಟ್ಟಿ ಬಂದಾಗ ಇದು ಎಂಟ್ರೆನ್ಸ್ ಆಪೋಸಿಟ್ ಇದೆ. ಬಾಣಾಸುರ ಅಂತ ಯಾಕೆ ಕರೀತಾರೆ ಗೊತ್ತಾ? ಅದು ಆ್ಯಕ್ಚುಲಿ ಯೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರ್ಯಾರು ಇಲ್ಲಿ ಬಂದಿದ್ದೀರಾ, ಇದು ಪಾರ್ಟ್ 1 ನಿಮಗೋಸ್ಕರ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರ್ಯಾರು ನೋಡಿಲ್ಲ ನೋಡ್ಕೊಂಬನ್ನಿ, ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಇಲ್ಲಾಂದರೆ ಶುಗರ್ಲೆಸ್ ಕಾಫಿ ಕುಡ್ದಾಗ ಆಗ್ಬಿಡುತ್ತೆ. ಪಾರ್ಟ್ 1 ನೋಡಿದ್ರೆ ಪಾರ್ಟ್ 2 ನೋಡಿದ್ರೆ. ಪಾರ್ಟ್ 1 ಏನಂತ ವ್ಯೂಸ್ ಬಂದಿಲ್ಲ, ಬಟ್ ನೋಡಿರೋ ಕಮ್ಮಿ ಜನದಲ್ಲಿ ತುಂಬ ಜನ ಡಿಮಾಂಡ್ ಮಾಡಿದ್ದೀರಾ ಪಾರ್ಟ್ 2ಗೋಸ್ಕರ. ಸೊ ನಿಮ್ಮ ಈ ಎಂಕರೇಜ್ಮೆಂಟೇ ನನಗೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ತಡ ಏನಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏನನ್ಬೇಕು? ನಮ್ಮ ಟ್ರೆಕ್ ಲೀಡ್ದು ವಾಯ್ಸ್ ಸ್ಲೋ ಆಗಿದೆ ಅಂತ ಟೆನ್ಷನ್ ಆಗಬೇಡಿ. ಪಾಪ ಅವರು 6 ಗಂಟೆಗೆ ಎದ್ದು ಲೈನಲ್ಲಿ ನಿಂತ್ಕೊಂಡು 3 ಟಿಕೆಟ್ನ ಆಫ್ಲೈನಲ್ಲಿ ತೊಗೊಂಡಿದ್ದಾರೆ. ಸೊ ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ದೀರಾ, ಆನ್ಲೈನಲ್ಲಿ ನೀವು 70 ಟಿಕೆಟ್ಸ್ ಗಂಟ ಬುಕ್ ಮಾಡ್ಬೋದು. ಆ್ಯಂಡ್ 30 ಟಿಕೆಟ್ಸ್ ನಿಮಗೆ ಆಫ್ಲೈನಲ್ಲಿ ಕೊಡ್ತಾರೆ. ಅದು ಪ್ರಯಾರಿಟಿ ಮೇಲೆ ಬೇಗ ಬಂದವ್ರಿಗೆ. ಸೊ ಪಾಪ ಅವ್ರು ನಮಗೋಸ್ಕರ ಹೋಗಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ವಾಯ್ಸ್ ಡಲ್ ಆಗಿಬಿಟ್ಟಿದೆ. ಇಲ್ಲಿಂದ ನೋಡ್ಗುರು, ನಮ್ಮ ಅಫಿಷಿಯಲ್ ಟ್ರೆಕ್ ಸ್ಟಾರ್ಟು. ಬೆಟ್ಟ ಹತ್ತಿದೆ ಅಂದ್ಬಿಟ್ಟು ಯಾವುದೋ ಕಾಡು ಕರ್ಕೊಂಬಂದವ್ರೆ. ಕಾಡು ದಾಟ್ಮೇಲೆ ಬೆಟ್ಟ ಸ್ಟಾರ್ಟ್ನಂತೆ. ಸೊ ನಾವು ಗುಂಪಲ್ಲಿ ಹೋಗಿದ್ದಂತ ಕುರಿ ಮಂದಿ ಥರ ಹಿಂದೆ ಹೋಯ್ತಾ ಇದ್ದೀನಿ. ಈ ಡೆನ್ಸ್ ಫಾರೆಸ್ಟ್, ದಟ್ಟ ಕಾಡು. ಸೊ ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೆ, ಬಟ್ ಫಾರೆಸ್ಟ್ಗೆ ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟೆ. ಫುಲ್ಲು ಟ್ರೀಸ್ ಗುರು, ಎಲ್ಲ ಜಮಾನ್ದಲ್ಲಿ ಬೆಳ್ಕೊಂಬಿಟ್ಟವೆ. ಇಲ್ಲಿ ಸಿಗ್ನಲ್ ಇಲ್ಲ, ಫುಲ್ಲು ಫೋನ್ ಆಫ್ ಅಂತ ಬಿಲ್ಡಪ್ ಕೊಡೋಣ ಅಂದ್ಕೊಂಡೆ. ಬಟ್ ನಾವು ಹತ್ತುತ್ತಿರೋ ಬೆಟ್ಟ ಪಕ್ಕದಲ್ಲೇ ಒಂದು ಟವರ್ ಹಾಕ್ಬಿಟ್ಟವ್ರೆ. ಸೊ ಸಿಗ್ನಲ್ ನಿಮಗೆ ಸಿಗುತ್ತೆ, ಟೆನ್ಷನ್ ಬೇಡ. ಸೊ ಇದು ನಮ್ಮ ಫಸ್ಟ್ ಚೆಕ್ ಪಾಯಿಂಟ್. ಸೊ ಕಾಡನ್ನೆಲ್ಲ ದಾಟಿ ಬೆಟ್ಟಕ್ಕೆ ಎಂಟ್ರಿ. ಇವಾಗ ಈ ಚೆಕ್ ಪಾಯಿಂಟೆಲ್ಲ ಅವ್ರೇನು ಇಟ್ಟಿಲ್ಲ, ನಾನೇ ಇಟ್ಕೊಂಡಿರೋದು. ಯಾಕಂದರೆ ಒಂದು ಐಡಿಯಾ ಬರುತ್ತೆ ಇಲ್ಲಿ ಎಷ್ಟು ದೂರ ಟ್ರಾವೆಲ್ ಮಾಡ್ತೀರಿ, ಎಷ್ಟು ದೂರ ಬೆಟ್ಟ ಇದೆ ಅಂತ. ಇಲ್ಲಿ ಫಸ್ಟ್ ಚೆಕ್ ಪಾಯಿಂಟಲ್ಲೇ ವ್ಯೂ ನೆಕ್ಸ್ಟ್ ಲೆವೆಲ್ ಇರೋಗಿದ್ರು. ಫುಲ್ಲು ನಿಮಗೆ ಸರೌಂಡಿಂಗ್ ಸಕಾಲಾಗಿ ಕಾಣಿಸುತ್ತೆ ವ್ಯೂ ಮಾತ್ರ. ನಾವು ಫಸ್ಟ್ ಚೆಕ್ ಪಾಯಿಂಟ್ ರೀಚ್ ಆಗಿದ ತಕ್ಷಣ ಲೈಟಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಒಂಥರ ರಿಫ್ರೆಶ್ಮೆಂಟ್. ಆ ಲೈಟಾಗಿ ಜೋರಾಗಿ ಬರಲಿ ಅಂತ ಆಸೆ ಪಡ್ತಾ ಇದ್ದೆ, ಬಟ್ ಹಿಂಗೆ ಬಂದು ಹಂಗೆ ಕೊಡೋಗ್ಬಿಡ್ತು ಮಳೆ. ಬಂತು ನೋಡಿ ಗುರು, ನಮ್ಮ ಟ್ರೆಕ್ಕರ್ಸ್ನ ಪರಾಮಶತ್ರು ಲೀಚಸ್. ಇದು ಆ್ಯಕ್ಚುಲಿ ಒಂದೇ ಕಾಣಿಸಿದ್ದು. ಆ್ಯಂಡ್ ಲೋಕಲ್ ಗೈಡ್ಗೆ ಒಬ್ರಿಗೆ ಕಚ್ಚಿದ್ದು. ಅವ್ರು ಕ್ಯಾಶುವಲಾಗಿ ಎತ್ತಿಂಗ್ ಹಾಕ್ಬಿಟ್ರು. ನಾನು ಲೀಚಸ್ ಕೈಲಿ ಕಚ್ಚಿಸ್ಕೊಳೋಣ ಅಂತ ಯಾವ ಡೆಟಾಲು ಏನೂ ಹಾಕಿರಲಿಲ್ಲ. ನೋಡೋಣ ಅದು ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಆಗಿಬಿಡಲಿ ಅಂತ. ಬಟ್ ಏನು ತಿಳಿದ್ರು ಗುರು, ಆಲ್ಮೋಸ್ಟ್ ಅವ್ರು ಎಲ್ಲರಿಗೂ ಕಚ್ಚಿತ್ತು, ನನಗೆ ಬಿಟ್ಟು. ಇದು ನಾನು ಮಾಡ್ಕೊಂಡಿರೋ ಸೆಕೆಂಡ್ ಚೆಕ್ ಪಾಯಿಂಟು. ಸೊ ಕ್ಲೌಡ್ಸ್ ಎಲ್ಲ ಸಕಾಲಾಯ್ತು ಗುರು. ಒಳ್ಳೆ ಬೆಟ್ಟ ನೋಡ್ತಿದ್ರೆ ಹಂಗೆ ಬೆಟ್ಟನ ಹಗ್ ಮಾಡೋಣ ಅನ್ನೋ ಫೀಲ್ ಬರುತ್ತೆ. ಬಟ್ ಅದೇ ದೂರದಿಂದ ಚಿಕ್ಕದಾಗಿ ಕಾಣಿಸುತ್ತೆ, ಹತ್ರ ಹೋದರೆ ಅಲ್ಲಿ ಏನು ಆಗಲ್ಲ. ಬಟ್ ನೆಕ್ಸ್ಟ್ ಲೆವೆಲ್ ವ್ಯೂ ಗುರು ಸೆಕೆಂಡ್ ಚೆಕ್ ಪಾಯಿಂಟಲ್ಲಿ ಮಾತ್ರ. ಬಾಣಾಸುರ ಅಂತ ಯಾಕೆ ಕರೀತಾರೆ ಗೊತ್ತಾ? ಅದು ಆ್ಯಕ್ಚುಲಿ ಒಂದು ಡಿಮನ್ ಕಿಂಗ್. ಸೊ ನಮ್ಮ ಹಳೆ ಪುರಾಣಗಳ ಪ್ರಕಾರ ಒಬ್ಬ ರಾಕ್ಷಸ ಇದ್ದ. ಸೊ ಅದು ಆ್ಯಕ್ಚುಲಿ 3 ಸ್ಟೋರಿ ಇದೆ. ಒಂದು ಬಂದುಬಿಟ್ಟು ಬಾಣಾಸುರ ಎಂಬ ರಾಕ್ಷಸ ಇಲ್ಲಿ ಬಂದು ದೇವ್ರ ಹತ್ರ ವರ ಕೇಳೋಕ್ಕೆ ಮೆಡಿಟೇಷನ್ ಮಾಡಿದ್ದೇ ಜಾಗ ಇದೇ ಬೆಟ್ಟ ಅಂತೆ. ಸೊ ಅದಕ್ಕೆ ಬಾಣಾಸುರ ಹಿಲ್ಸ್ ಅಂತಾರೆ. ಇನ್ನೊಂದು ಸ್ಟೋರಿ ಪ್ರಕಾರ ಅವನಿಗೆ 1000 ಕೈಗಳಿತ್ತಂತೆ. ಸೊ ಶಿವಣ್ಣ ಮೆಚ್ಚಿಸೋಕ್ಕೆ ಆ 1000 ಕೈಯಲ್ಲೂ ಡ್ರಮ್ಮು ಅಂದರೆ ತಮಟೆ. ಸೊ ಆ 1000 ಕೈಯಲ್ಲಿ ಹೊಡೆದು ಅವನು ಶಿವಣ್ಣ ಮೆಚ್ಚಿಸಿ ವರ ಪಡೆದಿದ್ದಂತೆ. ಆ್ಯಂಡ್ ಇನ್ನೊಂದು ಸ್ಟೋರಿ ಪ್ರಕಾರ ಇದೇ ಪ್ಲೇಸ್ ಅಂತೆ ಬಾಣಾಸುರ ಮತ್ತು ಶ್ರೀಕೃಷ್ಣನಿಗೆ ಯುದ್ಧ ಆಗಿದ್ದು. ಸೊ ಈ 3ರಲ್ಲಿ ಯಾರು ನಿಜ ಯಾರು ಸುಳ್ಳು ಅಂತ ಗೊತ್ತಿಲ್ಲ. ಬಟ್ ಯಾವುದೋ ಒಂದು ರೀಸನ್, ಈ 1 ಆಫ್ ದ 3 ರೀಸನ್ಸಲ್ಲಿ ಈ ಬೆಟ್ಟನ ಬಾಣಾಸುರ ಬೆಟ್ಟ ಅಥವಾ ಬಾಣಾಸುರ ಹಿಲ್ಸ್ ಅಂತ ಕರೀತಾರೆ. ನೋಡ್ ಗುರು, ಇದಕ್ಕೆ ಗುರು ಕಾಸು ಕೊಟ್ಟು ಇಷ್ಟು ದೂರ ಬಂದಿದ್ದು ನಾನು. ಬೆಟ್ಟ ಆ್ಯಂಡ್ ಕ್ಲೌಡ್ಸ್ ಒಳ್ಳೆ ಕಿಸ್ ಮಾಡೋ ಥರ ಮಾಡ್ತಾವ್ರೆ. ಅಪ್ಪ ಇದೆಲ್ಲ ನೇಚರ್ ನೋಡೋಕ್ಕೆ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಏನು ಗುರು ಕ್ಲೌಡ್ಸ್, ಅದು ನನ್ನ ಪಕ್ಕನೇ ಹೋಗೋ ಥರ ಸಾಕಾಗೈತೆ. ಸೊ ಮೇನ್ ಪೀಕ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಚಿಕ್ಕ ಹಿಲ್ ಇದೆ. ಸೊ ಥರ್ಡ್ ಚೆಕ್ ಪಾಯಿಂಟಲ್ಲಿ ಅದೇ ನಾವು ಮಾಡ್ಕೊಡೋ ಚೆಕ್ ಪಾಯಿಂಟು. ಸೊ ಅಲ್ಲಿ ಮೇಲೆ ಹೋಗ್ಬಿಟ್ಟು ಅಲ್ಲೊಂದು ವ್ಯೂ ನೋಡಿಕೊಂಡು ಅಲ್ಲಿಂದ ವಾಪಸ್ ಕೆಳಗಡೆ ಬರ್ತಾಯಿದ್ದೀರಿ. ಸೊ ಇಲ್ಲಿ ಕಾಡ ಆನೆಗಳು ಮತ್ತು ಈ ವೈಲ್ಡ್ ಬೈಸನ್ ಕಾಡೆಮ್ಮೆ ಅದ್ರ ಕಾಟ ಇದೆ. ಬಟ್ ಅದೇ ಹುಷಾರಾಗಿ ಹೋಗಿ ಅದನ್ನೆಲ್ಲ ಚೆಕ್ ಮಾಡೇ ಬಿಡೋದು. ಬಟ್ ನೆಕ್ಸ್ಟ್ ಲೆವೆಲ್ ಆಯ್ತು ಗುರು. ಅರ್ಧ ಕಂಪ್ಲೀಟ್ ಆಗಿದೆ ಇವಾಗ.
ಸೊ ಆ್ಯಸ್ ಅ ನ್ಯೂ ಟ್ರೆಕ್ಕರ್ ಅರ್ಧ ಚೆನ್ನಾಗಿ ಮಾಡಿದ್ದೀನಿ. ಸೊ ಹಿಂದೆ ಇದ್ರೆ ಲೇಟ್ ಆಗ್ಬಿಡುತ್ತೆ ಅಂತ ನಮ್ಮ ತಶ್ಮಿಕಾ ಅವ್ರು ಬಂದ್ಬಿಟ್ಟು ಪ್ರೋ ಟ್ರೆಕ್ಕರ್ ಅವ್ರು ಆಲ್ಮೋಸ್ಟ್ ಅವ್ರು ಎಲ್ಲ ಬೆಟ್ಟನೂ ಹತ್ತಿದ್ದಾರೆ. ಸೊ ಅವ್ರ ಜೊತೆ ಮುಂದೆ ಓಡೋಗೋಣ ಅಂತ ಹೋದೆ. ಆದರೆ ಆ ಹುಡ್ಗಿ ಏನು ಗುರು ಏನು ಎನರ್ಜಿ ಇದ್ಗು ಹೋಯ್ತಾ ಅವ್ರೆ. ನಾವು ಬೇರೆ ಈ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಸಡನ್ನಾಗಿ ಬೆಟ್ಟ ಹಾಕೊಂಡ್ರೆ ಬಲೆ ಕಷ್ಟ. ಆದರೂ ಅವ್ರದ್ದು ಇನ್ಸ್ಪಿರೇಷನ್ ತೊಗೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ಬಿಟ್ಟೆ. ಸೊ ಹುಡುಗರಿಗೊಂದು ಸಜೆಷನ್ ಕೊಡ್ತೀನಿ ಇಲ್ಲಿ. ಈ ಹುಡುಗಿರು ಗಾಸಿಪ್ ಮಾಡ್ತಾರೆ ಅಂತ ಹೇಳ್ತೀರಿ ಗೊತ್ತಾ. ಸೊ ಆ್ಯಕ್ಚುಲಿ ನೀವು ಟ್ರೆಕ್ಕಿಂಗ್ ಬಂದಾಗ ಹುಡುಗಿ ಜೊತೆ ಸೇರ್ಕೊಂಡು ನೀವು ಸ್ವಲ್ಪ ಸ್ಟೋರಿಗಳನ್ನ ಕೇಳಿ. ಆ್ಯಕ್ಚುಲಿ ತಸ್ಮಿಕಾ ಅವ್ರು ಒಂದು ಇನ್ಸ್ಪಿರೇಷನ್ ಸ್ಟೋರಿ ಹೇಳ್ಕೊಂಡ್ಬಿಡ್ತಾಯಿದ್ರು. ನಾನು ಆ ಸ್ಟೋರಿಲಿ ಇನ್ವಾಲ್ವ್ ಆಗಿಬಿಟ್ಟು ಬೆಟ್ಟ ಪೀಕ್ ಬಂದೇ ಬಿಡ್ದು ಗುರು. ಅದು ಆ್ಯಕ್ಚುಲಿ ಪೀಕ್ ಥರ ಕಾಣಿಸ್ತಿಲ್ಲ, ಯಾಕಂದರೆ ಇಲ್ಲಿ ಪೀಕ್ ಇನ್ನೊಂದಿದೆ, ಬಟ್ ಅಲ್ಲೇನೋ ಸ್ಟಾಪ್ ಮಾಡಿದ್ದಾರೆ. ಸೊ ಈ ಕಲ್ಲು ಇದೊಂದು ಚಿಕ್ಕ ಮರ ಕಾಣಿಸುತ್ತೆ ನೋಡಿ, ಇದೇ ನಿಮಗೆ ಪೀಕು. ಸೊ ದಿಸ್ ಇಸ್ ದ ಲಾಸ್ಟ್. ಸೊ ಸ್ಟೋರಿಲಿ ಇನ್ವಾಲ್ವ್ ಆಗಿಬಿಟ್ಟು ನನಗೆ ಪೀಕಿಗೆ ಬಂದಿದ್ದು ಒಂಚೂರು ಸ್ಟ್ರೆಸ್ಸು ಆಗಿಲ್ಲ, ಏನೂ ಆಗಿಲ್ಲ. ಸೊ ಪೀಕ್ದೊಂದು ವ್ಯೂ ನೋಡಿಸ್ಬಿಡ್ತೀನಿ. ಟೋಟಲಿ ವರ್ತ್ ಇಟ್ ಗುರು, ಟೋಟಲಿ ವರ್ತ್ ಇಟ್. Finally guys, we are at the peak. ರಿಸಲ್ಟ್ಸ್ ಇಂದ ಇದನ್ನು ಬ್ಲಾಕ್ ಮಾಡಿದ್ದಾರೆ. ಸೊ ನಮ್ಮ ಎಂಡ್ ಪ್ಯಾಕೇಜ್ ಇಲ್ಲೇ. ಅಯ್ಯಯ್ಯೋ ವಿಡಿಯೋ ಆ ಮನೆ ಹಾಳಾಗೋಗ. ಆ್ಯಕ್ಚುಲಿ ನಾನು ಯಾಕೆ ಹಂಗೆ ರಿಯಾಕ್ಟ್ ಆದೆ ಅಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಗರುಡ ಕೈಲಿ ಕಚ್ಚಿಸ್ಕೊಂಡೆ ಅಂತ. ಸೊ ಗರುಡ ಅಂದರೆ ನಮ್ಮ ರಿಯಲ್ ಹಾರ ಗರುಡ ಅಲ್ಲ ಗುರು, ಒಂದು ಸಣ್ಣ ಹುಳ ಬರುತ್ತೆ, ಅದ್ರ ಹೆಸರು ಗರುಡ ಹುಳ ಅಂತೆ. ಇಟೈತೆ ಗುರು. ಸೊ ನಾನು ಅಲ್ಲಿ ಮೇನ್ ಕಲ್ತಿದ್ದು ಫ್ಯೂ ಪಾಯಿಂಟ್ಸ್ ಹೇಳ್ಕೊಂಡ್ಬಿಡ್ತೀನಿ. ನನಗೆ ನೆವರ್ ವೇರ್ ಕಾಟನ್ ಶರ್ಟ್ ಗುರು. ಆ ಸ್ವೆಟ್ಗೆ ಅದು ತುಂಬ ಅಟ್ರಾಕ್ಟ್ ಆಗಿ ಅದು ಕಚ್ಚುತ್ತೆ. ನಾನು ಕಚ್ಚಿದ್ರೆ 2-3 ದಿವಸ ಕೆರ್ತಾ ಬರುತ್ತಂತೆ. ಸೊ ನಮಗೆ ಗೊತ್ತಿಲ್ಲ, ನಾವು ಕಾಟನ್ ಶರ್ಟ್ ಹಾಕೊಂಡು ಹೋಗ್ಬಿಟ್ಟಿದ್ದೀರಿ. ಸೊ ಇಲ್ಲಿ ನಾನು ಕಲ್ತಿದ್ದು ಫಸ್ಟ್ ಲೆಸನ್, ಕಾಟನ್ ಶರ್ಟ್ಸ್ನ ಹಾಕ್ಬೇಡಿ, ಆದಷ್ಟು ಜೆಸ್ಸಿ ಈ ನೈಲಾನ್ ಕ್ಲೋತ್ಸ್ನ ಪ್ರಿಫರ್ ಮಾಡಿ. ಆ್ಯಂಡ್ ಸೆಕೆಂಡ್ ಲೆಸನ್ ಗುರು, ದಯವಿಟ್ಟು ನೀರು ಬಾಟ್ಲ್ ಕ್ಯಾರಿ ಮಾಡಿ, ಬಿಕಾಸ್ ಅಲ್ಲಿ ನಿಮಗೆ ಎಲ್ಲೂ ನೀರು ಇದಿಲ್ಲ. ಸೊ ವಾಟರ್ ಬಾಟಲ್ ಆದಷ್ಟು ಕ್ಯಾರಿ ಮಾಡಿ, ಬಿಕಾಸ್ ತುಂಬ ಜನಕ್ಕೆ ತಂದಿರಲ್ಲ ಆ್ಯಂಡ್ ತುಂಬ ಜನಕ್ಕೆ ಸಾಲೋದು ಇಲ್ಲ ನೀರು. ಸೊ ನಿಮ್ಮೊಬ್ರಿಗೆ ಸಾಲದ ಬಿಡಿ, ತುಂಬ ಜನಕ್ಕೆ ನಿಮಗೆ ನೀರು ಸಾಲಲ್ಲ, ಅಷ್ಟು ಬಾಯಾರಿಕೆ ಆಗುತ್ತೆ. ನಾನು ಆ್ಯಕ್ಚುಲಿ ಮೇನ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಆ ಕೋಲು ಗುರು. ಕೋಲ್ ಇಲ್ಲ ಅಂದಿದ್ರೆ ನಾನಲ್ಲ ಯಾರ ಕೈಲಲ್ಲಿ ಬೆಟ್ಟ ಹೋಗ್ತಿರಲ್ಲ. ಕೋಲು ಸುಮ್ಮನೆ ಅಂದ್ಕೊಂಡಿದ್ದೆ ನಾನು, ಬಟ್ ಹೆವಿ ಸಪೋರ್ಟ್ ಮಾಡುತ್ತೆ ಬೆಟ್ಟ ಎತ್ತಕ್ಕೆ. ಸೊ ಆದರೆ ಡೆಕಾಥ್ಲಾನಲ್ಲಿ ನಿಮಗೆ ಪ್ರೊಫೆಷ್ನಲ್ ಕೋಲ್ ಸಿಗುತ್ತೆ, ಬಟ್ ಇಲ್ಲಿ ಬಾಣಸವಾಡ ಟೆಕ್ಕಲ್ಲಿ ಅವರೇ ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಫ್ರೀಯಾಗಿ ಕೊಡ್ತಾರೆ, ಬಟ್ ತೊಗೊಂಡೋಗಿ ವಾಪಸ್ ಕೊಡಬೇಕು, ಇಲ್ಲಾಂದರೆ 250 ರೂಪಾಯಿ ಫೈನು. ಸೊ ನೆನ್ಪಿಟ್ಕೊಳ್ಳಿ. ಸೊ ಬಂದ ಕೆಲಸ ಮುಗೀತು, ಈಗ ವಾಪಸ್ ಬೆಟ್ಟ ಇಳಿಯೋಣ. ನಾನು ಹತ್ತೋದು ಕಷ್ಟ ಗುರು, ಬಟ್ ಇಳಿಯೋದು ಮಾತ್ರ ಅದೇನೋ ಗೊತ್ತಿಲ್ಲ, ಪ್ರೋ ಆಗಿಬಿಡ್ತೀನಿ, ಟಕ ಅಂತ ಇಳಿದ್ಬಿಡ್ತೀನಿ. ಬಟ್ ಈ ಹತ್ತೋದೇ ಪ್ರಾಬ್ಲಮ್ ನನಗೆ. ಸೊ ನಂತರ ಆದರೂ ಇದ್ದೀರಾ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಬಿಕಾಸ್ ನಂತರನೂ ಇದ್ದಾರೆ ಅಂತ ನನಗೂ ಗೊತ್ತಾಗ ಖುಷಿ ಆಗುತ್ತೆ. ಆ್ಯಂಡ್ ಇಳಿಬೇಕಾದ್ರೆ ಯಾಕೆ ಬರೀ ಕಾಲಲ್ಲಿ ಇಳಿತಿದ್ದೀನಿ ಅಂದರೆ, ನಾನು ತೊಗೊಂಡೋಗಿದ್ದ ಶೂಸು ನಾರ್ಮಲ್ ನನ್ನ ಸ್ಪೋರ್ಟ್ಸ್ ವೇರ್ದು. ಅದು ಇಳಿಬೇಕಾದ್ರೆ ನಿಮ್ಮ ಬಾಡಿ ವೆಯ್ಟ್ ಫುಲ್ ಡೌನ್ ಗ್ರಾವಿಟಿ ಪುಲ್ ಮಾಡಿ ನಿಮ್ಮ ಟೋಸ್ ಎಲ್ಲ ನಿಮಗೆ ಮುಂದೆ ಚುಚ್ಚುತ್ತೆ. ಸೊ ಲೆಸನ್ ನಂಬರ್ 3, ಒಳ್ಳೆ ಶೂಸ್ ಹಾಕ್ಕೊಂಡೋಗಿ. ನಮ್ಮ ಥರ ಅರ್ಜೆಂಟಲ್ಲಿ ಯಾವುದಾದ್ರು ಶೂಸ್ ಎತ್ಕೊಂಡು ಹೋಗ್ಬೇಡಿ. ಸೊ ನನ್ನ ಕೈಯಲ್ಲಿ ಟ್ರೈ ಮಾಡಿದೆ, ಆಗಿಲ್ಲ, ತಲೆ ಕೆಟ್ಟೋಗಿ ಶೂಸ್ ಬಿಚ್ಚಿಬಿಟ್ಟು ಬರೀ ಕಾಲಲ್ಲಿ ಇಳಿದ್ಬಿಟ್ಟೆ. ಸೊ ಹಿಂಗೆ ಮಾತಾಡ್ಕೊಂಡು ಬೇಗ ಇಲ್ದೇ ಬಿಟ್ರಿ. ಸೊ ಫೈನಲಿ ವಿ ಆರ್ ಡನ್ ವಿತ್ ದ ಟ್ರೆಕ್. ಇವಾಗ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗಲಿ ಅಂತ ಅಲ್ಲಿ ಅದು ವಾಟರ್ಫಾಲ್ ಇದೆ. ಸೊ ಫೈನಲಿ ಗೈಸ್ ಟ್ರೆಕ್ಸ್ನ ಮುಗಿಸಿ ನಾವು ಇಲ್ಲಿರೋ ಫೇಮಸ್ ಒನ್ ಆ್ಯಂಡ್ ಓನ್ಲಿ ವಾಟರ್ಫಾಲ್ ಹತ್ರ ಇದ್ದೀರಿ. ಮೀನುಮುಟ್ಟಿ, ಇಲ್ಲಿ ಮೀನುಮುಟ್ಟಿ ವಾಟರ್ಫಾಲ್ಸ್. ಎಂತ ಇಲ್ಲ, ಸುಮ್ಮನೆ 4 ನೀರಿದೆ, ಬಟ್ ಸುಸ್ತಾಗಿರೋ ನಮಗೆ ಯಾವುದೋ ಒಂದು ಸಿಕ್ಕಿದೆ. ಸಣ್ಣದಾಗೆ ಜರಿ ಹರಿದಂಗೆ ಹರಿತಿದೆ. ಸೊ ಇವಾಗ ನಾವು ಜಸ್ಟ್ ಅಲ್ಲಿಗೆ ಎಂಟ್ರಿ ಕೊಡುವ. ಲೆಟ್ಸ್ ಗೋ. ಹೂ ಸೊ ಫೈನಲಿ ಗೈಸ್, ನಮ್ಮ ಟ್ರಿಪ್ಪಿನ ಲಾಸ್ಟ್ ರೆಸಿಪಿ ಹೋಮ್ಲಿ ಮೀಲ್ಸ್ ಅಂತೆ. ಸೊ ಇಲ್ಲಿ ಪ್ರಾಪರ್ ಸ್ಟೈಲ್ ಕೇರಳ ಫುಡ್ ಸಿಗುತ್ತೆ. ಸೊ ಲೆಟ್ಸ್ ಹ್ಯಾವ್ ದ ಲಂಚ್. ತಿಂದ್ಬಿಟ್ಟು ರಿವ್ಯೂ ಹೇಳ್ತೀನಿ. ಮೈನಾಡ್ ಹಿಲ್ಗೆ ಬಂದಾಗ ಇದು ಎಂಟ್ರೆನ್ಸ್ ಆಪೋಸಿಟ್ ಇದೆ. ಲೆಟ್ಸ್ ಗೋ.
ನಾನು ಇಡೀ ಟ್ರಿಪ್ಪಲ್ಲಿ ತಿಂದಿದ್ದ ಒನ್ ಆಫ್ ದ ಫೈನೆಸ್ಟ್ ಮೀಲ್ಸ್ ಗುರು ಇದು. ಫುಲ್ ಟ್ರೆಡಿಷ್ನಲ್, ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಐತೆ. ರೈಸ್, ಚೋರು ಅಂದರೆ ಮಲಯಾಳಂ ಅನ್ನ ಅಂತೆ. ನಾನು ಚೋರು ಪೋಡು ಅಂತ 2-3 ಸಲ ಒಳ್ಳೆ ಬ್ಯಾಟಿಂಗ್ ಮಾಡಿದೆ. ಸೊ ಇದ್ರ ಹಿಂದೆ ಇರೋ ಕೈ ಯಾರು ಅಂತ ಮಾತಾಡ್ಸೋಣ ಬನ್ನಿ. ಸೊ ಈ ಅಜ್ಜ ಬಂದುಬಿಟ್ಟು ಯಾವುದೋ ಊರಿಂದ ಇಲ್ಲಿಗೆ ಬಂದು 12 ಇಯರ್ಸ್ ಮುಂಚೆ ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವಾಗಿಂದ ಒಳ್ಳೆ ರೆಸ್ಪಾನ್ಸ್ ಇದೆ. ಆ್ಯಂಡ್ ಈ ಬೆಟ್ಟ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಇರೋದ್ರಿಂದ ಟೂರಿಸ್ಟ್ ಎಲ್ಲ ಬಂದು ತಿಂತಾರಂತೆ. ಆ್ಯಂಡ್ ಇದರ ಮೇನ್ ಭಟ್ರು ಬಂದು ನಮ್ಮ ಅಜ್ಜಿ. ಸೊ ಈ ಅಜ್ಜಿ ನೋಡಿ ಎಲ್ಲ ಅವರೇ ಕುಕ್ ಮಾಡೋದಂತೆ. ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದ್ದರು. ನಾನು ಇಡೀ ಟ್ರಿಪ್ಪಲ್ಲಿ ತಿಂದಿರೋ ಬೆಸ್ಟ್ ಮೀಲ್ ಆಗಲೇ ಹೇಳಿದ್ನಲ್ಲ, ಒನ್ ಆಫ್ ದ ಫೈನೆಸ್ಟ್ ಮೀಲ್. ಸೊ ನೀವು ಬೆಟ್ಟ ಹತ್ತಕ್ಕೆ ಹೋದಾಗ ಊಟದ ಬಗ್ಗೆ ಟೆನ್ಷನ್ ತೊಗೊಂಬಿಡಿ. ಅಲ್ಲೇ ಒಂದು ಹೋಮ್ಲಿ ರೆಸ್ಟೋರೆಂಟ್ಸ್ ಇದೆ, ಆರಾಮಾಗಿ ಹೋಗಿ ಊಟ ಮಾಡಿ 60 to 70 rupees ಪರ್ ಆಗುತ್ತೆ. ಒಳ್ಳೆ ಊಟ, ಒಳ್ಳೆ ವೈಬ್ ಇದೆ ಹೋಟೆಲಲ್ಲಿ. ಫೈನಲಿ ಗೈಸ್ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ನಮ್ಮ ಟ್ರಿಪ್ಪಿನ ಸ್ಯಾಡೆಸ್ಟ್ ಸ್ಪಾಟ್ ವಾಪಸ್ ಮನೆಗೆ ಹೋಗ್ತಾಯಿದ್ದೀರಿ. ಒಂಥರ ಖುಷಿನೇ, ಬಟ್ ಇದ್ದಿದ್ದು 2 days ಇಟ್ ವಾಸ್ ನೈಸ್. ಸೊ ಗೋಯಿಂಗ್ ಹೋಮ್ ವಿತ್ ಲಾಟ್ ಆಫ್ ಮೆಮೊರೀಸ್, ಎಂಟಿ ಪಾಕೆಟ್ಸ್ ಆ್ಯಂಡ್ ಪೀಸ್ಫುಲ್ ಲೈಫ್. ಬಟ್ ನಾಳೆಯಿಂದ ಅದೇ ಕೆಲಸ ಅದೇ ಇದು ಎಲ್ಲ ಇರುತ್ತೆ. ಬಟ್ ಈ ಥರ ಒಂದು ಬ್ರೇಕ್ ಸಿಕ್ಕಿದ್ರೆ ನೋಡಿ ಗುರು, ಎಂಥ ಕಾರ್ಪೊರೇಟ್ ಎಂಥ ಪ್ರೆಷರ್ ಇದು ಬದುಕ್ಬೋದು. ಸೊ ಪೀಪಲ್ ಹೂ ಆರ್ ವಾಚಿಂಗ್ ದಿಸ್ ವಿಡಿಯೋ, ಡೂ ಕಮ್ ಔಟ್, ಡೂ ಟ್ರ್ಯಾಕ್, ಡೂ ಎಂಜಾಯ್. ಆ್ಯಂಡ್ ಇದೇ ಥರ ಕಂಟೆಂಟ್ಗಾಗಿ ನನ್ನ ಫಾಲೋ ಕೂಡ ಮಾಡಿ. ಸಿಗೋವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.